ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಫಿಶ್ ಸಾಂಬಾರು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ನಿಮ್ಗೆ ಯಾವ್ಯಾವ ಐಟಮ್ ಹಾಕಬೇಕು ಅಂತ ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೀನಿ. ಮನೇಲಿ ಅಂತ ಒಂದು ಸರಿ ನೀವು ಟ್ರೈ ಮಾಡ್ಕೊಳ್ಳಿ. ಅದಕ್ಕೆ ಮೊದಲೇ ನೀವು ಗೀತಾ ಚಾನಲ್ ಯಾರ್ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರಾ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಒಂದು ರೆಸಿಪಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಏನಂದರೆ ಹೊಸ ರೆಸಿಪಿ, ನಿಮಗೆ ಫಿಶ್ ಸಾಂಬಾರು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 1 kg ಅಷ್ಟು ನಾನು ಫಿಶ್ ತೊಗೊಂಡಿದ್ದೀನಿ. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ಯಾವ್ಯಾವ ಐಟಮ್ ಬೇಕು ಅದನ್ನು ನಿಮಗೆ ಮೆನ್ಷನ್ ಮಾಡಿ. ಹುಣಸೆಹಣ್ಣು ಬೇಕು, ಎರಡನ್ನೂ ನಾನು ಇವಾಗ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಇಟ್ಕೊಂಡು ಆಯಿತು ಕಲಸಿ. ನಾನು ಇವಾಗ ಹಸಿಕಾಯಿ ಹಾಕೋತಾ ಇದ್ದೀನಿ. ಒಂದು ಕೈನಷ್ಟು ಅಗಲ ಹಾಕೋತಾ ಇದ್ದೀನಿ, ಸಾಕು, ಹೆಚ್ಚಾಗಿ ಬೇಡ. ಇದು 4 ಲವಂಗ ಹಾಕೋತಾ ಇದ್ದೀನಿ. ಮತ್ತು ಇಷ್ಟದ ಚಕ್ಕೆ ಹಾಕೋತಾ ಇದ್ದೀನಿ, ಬರೀ ಸೊಪ್ಪು ಇಷ್ಟು. ಈಗ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ರುಬ್ಬಕ್ಕೆ. ಸ್ವಲ್ಪ ಪುಟಾಣಿ ಹಾಕೋತಾ ಇದ್ದೀನಿ, ಹುರ್ಗಡ್ಲೆನ. ಹುಣಸೆ ಹುಳ್ಳು ಈಗ ಕಲಸಿಟ್ಕೊಂಡಿದ್ದೀನಿ. ಅದರೊಳಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಮತ್ತು ಈರುಳ್ಳಿ ಸ್ವಲ್ಪ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪನ. ಇದನ್ನು ಹಾಕ್ಕೊಳ್ಳೋಣ. ಬರಿಗೆ ಇವಾಗ ಬೇಳೆ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ನಾನು ಯಾವ ರೀತಿ ತೋರಿಸಿದ್ದೀನಿ ಐಟಮ, ಅದೇ ರೀತಿ ಹಾಕ್ಕೊಂಡು ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಲ್ಲ ರುಬ್ಬಿ ಇಟ್ಕೊಂಡಿದ್ನಲ್ಲ, ಇವಾಗ ಇದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಇವಾಗ ನಾವು ಮಟನ್ ಸಾಂಬಾರು ಮಾಡಿ ಇಟ್ಕೋತೀವಲ್ಲ, ಆ ಪೌಡ್ರ್ ಹಾಕೋಬಾರ್ದು. ನಾನು ಬೇಳೆ ಸಾಂಬಾರು ಪೌಡ್ರು ಅಂತ ನಿಮಗೆ ತೋರಿಸಿದ್ನಲ್ಲ, ಅದೇ ರೀತಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಳೆ ಸಾಂಬಾರು ಪೌಡ್ರೇ ಹಾಕ್ಕೊಳ್ಳಿ. ಈ ಥರ ಇದು ಗಟ್ಟಿ ಇರಬೇಕು. ನಾವು ಪಿಸ್ ಹಾಕಿದಾಗ ಸ್ವಲ್ಪ ಅದು ನೀರು ಅಂಶ ಅಲ್ವಾ, ನೀರು ಬಿಟ್ಕೊಳುತ್ತೆ. ಹೀಗೆ ಇವಾಗ ಚೆನ್ನಾಗಿ ಇದನ್ನು ಮಸಾಲೆ ಕುದಿಸ್ಕೊಂಬಿಡೋಣ ಒಲೆ ಮೇಲೆ ಇಟ್ಕೊಂಡು. ನಾವು ಪಿಸ್ಸು ನೆನೆ ಹಾಕೊಂಡು ಇಟ್ಕೊಂಡಿದ್ದಾಗಲೂ ಕೂಡ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಇವಾಗ ಟೇಸ್ಟ್ ನೋಡ್ಬಿಡ್ಬೇಕಾದ್ರೆ ನಾವು ಇನ್ನೂ ಹಾಕ್ಕೋಬೋದು ಉಪ್ಪು. ನೋಡಿ, ಇವಾಗ ಒಂಚೂರು ಕರ್ಬೇವಿನ ಸೊಪ್ಪನ್ನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲ ಬೆಂದಿದೆ, ರೆಡಿಯಾಗಿದೆ. ಈ ಥರ ಇರಬೇಕು ಸಾಂಬಾರು. ನೀವು ಪಿಸ್ ಹಾಕ್ಬೇಕಾರೆ ತೆಳು ಮಾಡ್ಕೊಬಾರ್ದು ಸಾಂಬಾರನ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದರೆ, ಒಂದು ಮಳ್ಳು ಬಂದರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಎಲ್ಲ ಪೀಸ್ ಆಗೋಗುತ್ತೆ. ಈಗ ಆಲ್ರೆಡಿ ನಾನು ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ್ಯಾವ ಐಟಮ್ ಹಾಕಬೇಕು ಅಂತ ನಾನು ಆವಾಗಲೇ ಮೆನ್ಷನ್ ಮಾಡಿದ್ದೀನಿ. ಮನೇಲಿ ಅಂತ ಒಂದು ಸರಿ ನೀವು ಟ್ರೈ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.